ಅದು ಸ್ಮರಣ ಶಕ್ತಿಯ ನಷ್ಟಕ್ಕೆ ಕಾರಣ ಆಗ್ತಕ್ಕಂಥದ್ದು ಯಾವುದು ಅಂತ ನೋಡಿದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತ ಅಲ್ಜಿಮರ್ಸ್ ಅಂತಕ್ಕಂಥ ಡಿಸೀಸ್. ಹಾಗಾದ್ರೆ ಸ್ಮರಣ ಶಕ್ತಿ, ಹಾಗಾದ್ರೆ ಅಲ್ಜಿಮರ್ಸ್ ಅಂತಕ್ಕಂಥ ಡಿಸೀಸ್ ಯಾವ ಒಂದು ದೇಹದ ಭಾಗವನ್ನ ಅಫೆಕ್ಟ್ ಮಾಡುತ್ತೆ ಅಂತ ನೋಡಿದಾಗ ಮೆದುಳನ್ನ ಅಫೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಮೆದುಳಿನ ಭಾಗಕ್ಕೆ ಉಂಟಾಗ್ತಕ್ಕಂತಹ ಡಿಸೀಸ್ನ ಯಾವುದು ಅಂತಂದ್ರೆ ಅಲ್ಜಿಮರ್ಸ್ ಆಗಿರ್ಬೋದು, ಪಾರ್ಕಿನ್ಸನ್ ಡಿಸೀಸ್ ಆಗಿರ್ಬೋದು. ಹೌದಾ, ಅಲ್ಜಿಮರ್ಸ್ ಮತ್ತು ಪಾರ್ಕಿನ್ಸನ್ ಡಿಸೀಸ್ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ಯೂಶ್ವಲಿ ಪಿಟ್ಸ್ ಅಂತ ಹೇಳ್ತೀವಿ. ಹೌದಾ, ಪಿಟ್ಸ್ ಅಂತಕ್ಕಂಥದ್ದು ಕೂಡ ಏನಾಗುತ್ತೆ ಅಂದ್ರೆ ಬ್ರೈನ್ನಿಗೆ ಅಫೆಕ್ಟ್ ಆಗ್ತಕ್ಕಂಥದ್ದು. ಸೊ ಹಾಗಾದ್ರೆ ಇಲ್ಲಿ ಅಲ್ಜಿಮರ್ಸ್ ಅಂತಕ್ಕಂತಹ ಕಾಯಿಲೆ ಬಂತು ಅಂತಂದ್ರೆ ಯೂಶ್ವಲಿ ಯಾವ್ದ್ರಿಂದ ಬರುತ್ತೆ ಅನ್ನೋದು ಕೂಡ ನಮ್ಗೆ ಇಂಪಾರ್ಟೆಂಟ್. ಯಾವ್ದ್ರಿಂದ ಬರುತ್ತೆ ಅಂತಂದ್ರೆ ಅಸಿಟೈಲ್ ಕೊಲೈನ್ ಅಂತಕ್ಕಂಥದ್ರಿಂದ ಬರುತ್ತೆ. ಅಸಿಟೈಲ್ ಕೊಲೈನ್ ಅಂತಕ್ಕಂತಹ ರಾಸಾಯನಿಕ ನಮ್ಮ ದೇಹದೊಳಗಡೆ ಜಾಸ್ತಿ ಹೋಯ್ತು ಅಂತಾರೆ. ಅಸಿಟೈಲ್ ಕೊಲೈನ್ ಅಂತಕ್ಕಂಥ ರಾಸಾಯನಿಕ ನಮ್ಮ ದೇಹದೊಳಗಡೆ ಜಾಸ್ತಿ ಹೋಗಕ್ಕೆ ಸ್ಟಾರ್ಟ್ ಆಯಿತು ಅಂತಾರೆ, ಜಾಸ್ತಿ ಪ್ರೊಡಕ್ಷನ್ ಆಯಿತು ಅಂತಂದ್ರೆ ಇದರಿಂದ ಬರ್ತಕ್ಕಂತಹ ರೋಗಣೆ ಯಾವುದು ಅಂದ್ರೆ ಅಲ್ಜಿಮರ್ಸ್ ಅಂತಕ್ಕಂತಹ ಕಾಯಿಲೆ. ಹಾಗಾದ್ರೆ ಇದು ಬ್ರೈನನ್ನು ಅಫೆಕ್ಟ್ ಮಾಡುತ್ತೆ. ಮೆದುಳು ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ಸ್ಲೋ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೆನಪಿನ ಶಕ್ತಿ ಕಡಿಮೆ ಆಗೋದಾಗಿರ್ಬೋದು, ಅಂದ್ರೆ ಸ್ಮರಣ ಶಕ್ತಿ ಕಡಿಮೆ ಆಗೋದಾಗ ಮೆಮರಿ ಲಾಸ್ ಆಗ್ತಾ ಹೋಗುತ್ತೆ. ನೀವು ಮುಂದಿಂದ್ರೂ ಕೂಡ ಅಂದ್ರೆ ನಿಮ್ಮನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಎಬಿಲಿಟಿ ಅವ್ರಿಗೆ ಇರೋದಿಲ್ಲ. ಅದಾದ್ಮೇಲೆ ಈ ಯೂಶ್ವಲಿ ಕಂಡುಬರೋದು ಯಾರಿಗೆ ಅಂತಂದ್ರೆ 65ಕ್ಕಿಂತ ವರ್ಷದ ಹೆಚ್ಚಿನ ಜನರಲ್ಲಿ ಕಂಡುಬರುತ್ತೆ. ಅಂದ್ರೆ ಏಜ್ ಎಷ್ಟಾಗಿರ್ಬೇಕು ಅಂದ್ರೆ ಮೋರ್ ದನ್ 65 ಏಜ್ಡ್ ಪರ್ಸನ್ಸ್ ಏನಿರ್ತಾರೋ ಅವರಲ್ಲಿ ಮಾತ್ರ ಕಂಡುಬರ್ತಕ್ಕಂಥದ್ದು ಯಾವುದು ಅಂದ್ರೆ ಅಲ್ಜಿಮರ್ಸ್ ಅಂತಕ್ಕಂತಹ ಡಿಸೀಸ್. ಹೌದಾ, ಏನು ಮಾತಾಡ್ತಿರ್ತಾರೆ ಅನ್ನೋದು ಗೊತ್ತಾಗಿಲ್ಲ. ಭಾಷೆ ಏನಾಗುತ್ತೆ ಅಂದ್ರೆ ಮಾತನಾಡ್ತಕ್ಕಂಥ ಸಮಯದೊಳಗಡೆ ಏನಾಗುತ್ತೆ ಅಂತಂದ್ರೆ ಅಪ್ಪಿತಪ್ಪಿ ಮಾತಾಡ್ತಾ ಇರ್ತಾರೆ. ಏನು ಮಾತಾಡ್ತಿರ್ತಾರೆ ಅನ್ನೋದು ಗೊತ್ತಾಗ್ತಿರಲ್ಲ. ಸೊ ಅದ್ರ ಜೊತೆಗೆ ಅಥವಾ ಹಿಂದೆ ಏನಾಗಿದೆ ಅಂತ ಗೊತ್ತಿರಂಗಿಲ್ಲ. ಅಥವಾ ಮುಂದೆ ಬಂದರೂ ಫ್ರಂಟ್ ಅವರು ನಿಮ್ಮ ಮನೆಯವರು ಇದ್ರು ಕೂಡ ನಿಮ್ಮನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಕೆಪಬಿಲಿಟಿಯನ್ನು ಕಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಸ್ಮರಣ ಶಕ್ತಿಗೆ ಸಂಬಂಧಪಟ್ಟಂಗಿರ್ತಕ್ಕಂಥ ಕಾಯಿಲೆ ಯಾವುದು ಅಂದ್ರೆ ಅಲ್ಜಿಮರ್ಸ್ ಅಂತಕ್ಕಂಥ ಕಾಯಿಲೆ. ಆ್ಯಂಡ್ ಯಾವ ಒಂದು ರಾಸಾಯನಿಕದಿಂದ ಉಂಟಾಗುತ್ತೆ ಅಂತ ನೋಡಿದಾಗ ಅಸಿಟೈಲ್ ಕೊಲೈನ್ ಅಂತಕ್ಕಂಥ ರಾಸಾಯನಿಕದಿಂದ ಉಂಟಾಗುತ್ತೆ. ಆ್ಯಂಡ್ ಅದ್ರ ಜೊತೆ ಆಪ್ಷನ್ ಎಲ್ಲಿ ಕೊಟ್ಟಿದ್ದಾನೆ, ರಿಕೆಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ರಿಕೆಟ್ಸ್ ಅಂತಕ್ಕಂಥದ್ದು ಯೂಶ್ವಲಿ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗ್ತಕ್ಕಂಥದ್ದು ಯಾವುದು ಅಂತಾರೆ ರಿಕೆಟ್ಸ್ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಲ್ಲಿ ಕಂಡುಬರುತ್ತೆ. ಹಾಗೆ ರಿಕೆಟ್ಸ್ ಅಂತಕ್ಕಂಥದ್ದು ಯೂಶ್ವಲಿ ಯಾರಲ್ಲಿ ಕಂಡುಬರುತ್ತೆ ಅಂತಂದ್ರೆ ಚಿಕ್ಕ ಮಕ್ಕಳಲ್ಲಿ ಕಂಡುಬರ್ತಕ್ಕಂಥದ್ದೇ ರಿಕೆಟ್ಸ್ ಅಂತಕ್ಕಂಥದ್ದು. ಹಾಗಾದ್ರೆ ಚಿಕ್ಕ ಮಕ್ಕಳಲ್ಲಿ ಕಂಡುಬರ್ತಕ್ಕಂತಹ ರಿಕೆಟ್ಸ್ ಅಂತಕ್ಕಂಥದ್ದು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ ಅಂತ ನೋಡಿದ್ರೆ ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ. ಹಾಗಾದ್ರೆ ರಿಕೆಟ್ಸ್ ಅನ್ನೋದು ಏನು ಹೇಳುತ್ತೆ ಯೂಶ್ವಲಿ ಅಂದ್ರೆ ಕೈ ಕಾಲುಗಳು ಬೆಂಡ್ ಆಗಿರ್ತವೆ. ಹೌದಾ, ಬೋನ್ಸ್ಗಳು ವೀಕ್ ಆಗ್ತಾ ಹೋಗ್ತವೆ. ಯೂಶ್ವಲಿ ವಿಟಮಿನ್ ಡಿ ಸಿಗೋದು ಎಲ್ಲಿ ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಹೌದಾ, ಸೂರ್ಯನ ಎಳೆ ಬಿಸಿಲಲ್ಲಿ ಏನಾಗುತ್ತೆ ಅಂದ್ರೆ ವಿಟಮಿನ್ ಡಿ ಸಿಗುತ್ತೆ. ಅದಕ್ಕೋಸ್ಕರನೇ ಹಳ್ಳಿ ಒಳಗಡೆ ಎಲ್ಲ ನೋಡ್ರಿ ಮಕ್ಕಳನ್ನ ತೊಗೊಂಡೋಗ್ಬಿಟ್ಟು ಏನು ಮಾಡ್ತಾರೆ, ಎಳೆ ಬಿಸಿಲಿಗೆ ತೊಗೊಂಡ್ಬಿಟ್ಟು ಕರ್ಕೊಂಡು ಕುಂತಿರ್ತಾರೆ. ಅಂದರೆ ವಿಟಮಿನ್ ಡಿ ಸಿಗಲಿ ಚಿಕ್ಕ ಮಕ್ಕಳಲ್ಲಿ ಆ್ಯಂಡ್ ಅವ್ರ ಬೋನ್ಸ್ಗಳು ಸ್ಟ್ರಾಂಗ್ ಆಗಲಿ ಅನ್ನೋ ಇಂಟೆನ್ಷನ್ ಇದನ್ನು ಆ ರೀತಿ ಹೊರಗಡೆ ಕರ್ಕೊಂಡು ಕುಂತಿರ್ತಾರೆ. ಸೊ ಹಾಗಾಗಿ ರಿಕೆಟ್ಸ್ ಅಂತಂದ್ರೆ ಮೂಳೆಗಳಿಗೆ ಸಂಬಂಧಪಟ್ಟಂಗಿರ್ತಕ್ಕಂತಹ ಒಂದು ಡಿಸೀಸ್ ಚಿಕ್ಕ ಮಕ್ಕಳಲ್ಲಿ ಕಂಡುಬರುತ್ತೆ. ಬೆಂಡ್ ಆಗಿರ್ತಕ್ಕಂತಹ ಮೂಳೆಗಳು ಯೂಶ್ವಲಿ ಇದ್ರ ಸಿಂಪ್ಟಮ್ಸ್ ಆಗಿರ್ತವೆ. ಸೊ ಹಾಗಾಗಿ ಯಾವ ಒಂದು ವಿಟಮಿನ್ ಕೊರತೆಯಿಂದ ಬರುತ್ತೆ ಅಂತ ನೋಡಿದ್ರೆ ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ. ಅದು ಬಿಟ್ಟರೆ ಇನ್ನೊಂದು ಯಾವ್ದು ಕೊಟ್ಟಿದ್ದಾನೆ ಆಪ್ಷನ್ ಅಲ್ಲಿ ಅಂತ ನೋಡಿದ್ರೆ ಒಂದು ನಿಕ್ಟಲೋಪಿಯಾ ಅಂತ ಕೊಟ್ಟಿದ್ದಾನೆ. ನಿಕ್ಟಲೋಪಿಯಾ ಕೊಟ್ಟ ಅಂತಂದ್ರೆ ಒಂಚೂರು ನಿಮ್ಗೆ ಕನ್ಫ್ಯೂಷನ್ ಆಗ್ಬಹುದು. ಬಟ್ ನಿಕ್ಟಲೋಪಿಯಾ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಯಾವ್ದ್ರಿಂದ ಬರುತ್ತೆ, ನಿಕ್ಟಲೋಪಿಯಾ ಅಂದ್ರೂ ಒಂದೇ, ನೈಟ್ ಬ್ಲೈಂಡ್ನೆಸ್ ಅಂದ್ರೂ ಒಂದೇ. ಹೌದಾ, ನೈಟ್ ಬ್ಲೈಂಡ್ನೆಸ್ ಅಂದ್ರೂ ಒಂದೇ, ನಿಕ್ಟಲೋಪಿಯಾ ಅಂದ್ರೂ ಒಂದೇ. ಅಥವಾ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನಿಶಾಂಧತೆ ಅಂತ ಕರಿತೀವಿ, ಅಥವಾ ಇರುಳು ಗುರುಡುತನ ಅಂತ ಕೂಡ ಕರಿತೀವಿ. ಇರುಳು ಗುರುಡುತನ ಅಂದ್ರೂ ಒಂದೇ, ನಿಶಾಂಧತೆ ಅಂದ್ರೂ ಒಂದೇ, ನಿಕ್ಟಲೋಪಿಯಾ ಅಂದ್ರೂ ಒಂದೇನೆ. ನೆಕ್ಸ್ಟ್ ಯಾವುದು ಅಂತಾರೆ ನೈಟ್ ಬ್ಲೈಂಡ್ನೆಸ್ ಅಂದ್ರೂ ಒಂದೇ, ಇರುಳು ಗುರುಡುತನ ಅಂತ ಕರೀತಾರೆ. ಹಾಗಾದ್ರೆ ವಿಟಮಿನ್ ಎ ಕೊರತೆ ಆಯಿತು ಅಂತಂದ್ರೆ ಕಾಮನ್ ಆಗಿ ಯಾವ ಡಿಸೀಸ್ ಕಂಡುಬರುತ್ತೆ ಅಂದ್ರೆ ಇರುಳು ಗುರುಡುತನ ಕಂಡುಬರುತ್ತೆ, ಅಥವಾ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ನಿಕ್ಟಲೋಪಿಯಾ ಅಂತಕ್ಕಂಥದ್ದು ಯೂಶ್ವಲಿ ಯಾವ ಒಂದು ವಿಟಮಿನ್ ಇಂದ ಬರುತ್ತೆ ಅಂತಾರೆ ವಿಟಮಿನ್ ಎ ಕೊರತೆಯಿಂದ ಬರುತ್ತೆ. ಇನ್ನು ಸ್ಕರ್ವಿ ಅಂತಕ್ಕಂಥ ರೋಗ ಬರೋದು ಯಾವುದು ಅಂತಾರೆ ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂತಹ ರೋಗನೇ ಯಾವುದು ಅಂತಾರೆ ಸ್ಕರ್ವಿ ಅಂತಕ್ಕಂತಹ ರೋಗ. ಬಹಳ ಸಿಂಪಲ್ ಆಗಿ ಕ್ವಶನ್ ಕೇಳಿದಾನೆ. ಸ್ಕರ್ವಿ ಇದೆಲ್ಲ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲಿ ಇದಾವೆ. ಯಾವ ವಿಟಮಿನ್ಸ್ ಇಂದ ಯಾವ ರೋಗಗಳು ಬರ್ತಾವ ನಿಮ್ದು ಪ್ರೈಮರಿ ಸ್ಕೂಲ್ ಲೆವೆಲ್ ಕೊಟ್ಟಿದ್ದಾನೆ. ಸ್ಕರ್ವಿ ಅಂತಕ್ಕಂಥದ್ದು ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು ಅಂತಾರೆ ಸ್ಕರ್ವಿ. ದವಡೆ ಒಳಗಡೆ ಯೂಶಲಿ ಬ್ರಷ್ ಮಾಡುವಾಗೆಲ್ಲ ನೋಡ್ರಿ ಏನಾಗುತ್ತೆ ಅಂದ್ರೆ ಬ್ರಷ್ ಮಾಡೋದು ಸಡನ್ ಆಗಿ ಒಂದ್ಸರ್ತಿ ಬ್ಲೀಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ, ಹಲ್ಲಲ್ಲಿ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಹದೊಳಗಡೆ ಏನಾಗಿರುತ್ತೆ ಅಂದ್ರೆ ವಿಟಮಿನ್ ಸಿ ಕಂಟೆಂಟ್ ಕಡಿಮೆ ಆಯಿತು ಅಂದ್ರೆ ಆ ರೀತಿ ಸಿಂಪ್ಟಮ್ಸ್ಗಳು ಬರ್ತವೆ. ದವಡೆಯಲ್ಲಿ ಬ್ಲಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಬ್ಲೀಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂಥ ರೋಗನ ಯಾವುದು ಅಂದ್ರೆ ಸ್ಕರ್ವಿ. ಹಾಗಾದ್ರೆ ವಿಟಮಿನ್ ಸಿ ಆ ರೀತಿ ಆಗಬಾರ್ದು, ಬ್ರಷ್ ಮಾಡುವುದನ್ನ ಬ್ಲಡ್ ಬರಬಾರ್ದು ಅಂತ ಬಂದಾಗ ಯೂಶಲಿ ನಾವು ಏನು ತಿನ್ನಬೇಕು ಅಂತ ನೋಡಿದ್ರೆ ಸಿಟ್ರಸ್ ಫ್ರೂಟ್ಸ್ಗಳನ್ನ ಜಾಸ್ತಿ ತಿನ್ಬೇಕು. ನಿಂಬೆ
ನಿಂಬೆ ಹಣ್ಣು ಆಗಿರ್ಬೋದು, ಅದಾದಮೇಲೆ ಈ ಕಿತ್ತಳೆ ಆಗಿರೋದು ಸಂತ್ರ ಅಂತ ಏನು ಹೇಳ್ತಾರೆ, ಅದ್ರಾಗ ಮೂಸಂಬಿ ಆಗಿರ್ಬೋದು, ಅಂಥ ಒಂದು ಕೆಲವೊಂದಿಷ್ಟು ಫ್ರೂಟ್ಸ್ಗಳನ್ನ ಸಿಟ್ರಸ್ ಇದ್ದಿರ್ತಕ್ಕಂಥ ಫ್ರೂಟ್ಸ್ಗಳನ್ನು ಅಥವಾ ಸಿಟ್ರಸ್ ಫ್ರೂಟ್ಸ್ ಅಂತಲೇ ಕರಿತೀವಿ, ಅವುಗಳನ್ನ ಜಾಸ್ತಿ ತಿನ್ನೋದ್ರಿಂದ ವಿಟಮಿನ್ ಸಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ವಿಟಮಿನ್ ಡಿ ಕೊರತೆಯಿಂದ ಬರ್ತಕ್ಕಂಥದ್ದು ರಿಕೆಟ್ಸ್ ಆದರೆ ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನೈಟ್ ಬ್ಲೈಂಡ್ನೆಸ್, ಆ್ಯಂಡ್ ಇನ್ನೊಂದು ಯಾವುದು ಅಂದರೆ ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂಥದ್ದು ಸ್ಕರ್ವಿ. ಹಾಗಾದರೆ ಇಲ್ಲಿ ಮೆದುಳಿಗೆ ಸಂಬಂಧಪಟ್ಟಂಗಿರ್ತಕ್ಕಂಥ ಕಾಯಿಲೆ ಯಾವುದು ಅಂತಂದ್ರೆ ಅಲ್ಜಿಮರ್ಸ್ ಅಂತಕ್ಕಂಥ ಕಾಯಿಲೆ. ಎಸ್, ರಿಯಾಕ್ಷನ್ ಆಫ್ ಆನ್ ಆಸಿಡ್ ವಿತ್ ಎ ಬೇಸ್ ಈಸ್ ನೋನ್ ಆಸ್ ಡಿಕಂಪೋಸಿಷನ್, ಕಾಂಬಿನೇಷನ್, ರಿಡಕ್ಸ್